ನೋಡು ದೊಡ್ಡ ಜಮೀನ್ದಾರ್ ಮನಿ ಐತ್ ನಮ್ಮ ಊರಾಗ ಅಂತಿದ್ನಿಲ್ಲ ಇದ ಹೌದನು ನೋಡು ಯವ್ವ ಮನಿ ದುರ್ಗ ಆಗೈತಿ ಒಂದ್ ಹುಟ್ಟು ಹುಳ ಕಾಣುವಂತಲ್ಲ ಇವ ಹೊರಗ ಅಲ್ಲ ಅಕ್ಕ ಈ ಜಮೀನ್ದಾರ್ ವಂಶಕ್ಕ ಒಂದ ಮಕ್ಕಳದು ಫಲದ ಶಾಪ ಐತೆ ಏನ ಯವ್ವ ಅವನು ಮುದುಕನು ಒಬ್ಬನ ಇದ್ದ ಆ ಮುದುಕನ ಹಟ್ಟಿಲೆ ಒಬ್ಬನ ಮಗ ಅವಂಗೀಗ ಮದುವೆಯಾಗಿ 18 ವರ್ಷ ಆಗಿಂದ ಈಗ ಒಂದ್ ಗಂಡು ಹುಡುಗನ ಹಡ್ದಾಳ ಹೌದು ಸುಟ್ರು ಸುಡ್ಲಾರ್ದಷ್ಟು ಆಸ್ತಿ ಐತಿಲ್ಲ ಯವ್ವ ಒಂದ್ 8-10 ಮಕ್ಕಳು ಕೊಡಬಾರ್ದ ದೇವ್ರು ಬ್ಯಾಡ ಅಂದಲೇ ರಗಡ ಕೊಡ್ತಾನ ಯವ್ವ ಯಾಕೆ ಇವತ್ತಿ ನಮ್ನಿ ಮಾಡಾಗಿದ್ದಿತ್ತು ಕತೋಲ್ ಗವಿ ಆಗೈತಿ ನೋಡು ಕತ್ಲಾಗೈತೆ ನೋಡ್ತೀಯಾ ಸೂರ್ಯ ನತ್ತಿ ಮ್ಯಾಗ ಬಂದಾನ ಕರೆ ಚಸ್ಮಾ ಹಾಕೊಂಡ ನಿಂದು ಒಂದ್ ಕತಿನ ಬಾ ಹೋಗೋಣ ಅಯ್ಯ ಆ ನೆಂಬರಿನ ಚಸ್ಮಾ ಮಾಡಿ ಕರೆ ಚಸ್ಮಾ ಹಾಕೊಂಡ್ ಬಂದ ನೋಡ ತಲಿ ನಂದು ಹಸನ್ ಹುಡುಗರು ಅಂತ ಚಸ್ಮಾ ಹಾಕೊಂಡ್ ಬಂದೀವ ಆಗಲೇ ಅನ್ಬೇಕಂದೆ ಇದೇನೇವ ಅಸಹ್ಯ ಅಂತ ಹೇಳಿ ನಿಂದು ದೊಡ್ಡ ಕತಿ ನಂದರ ಕಣ್ ಕಾಣಂಗಿಲ್ಲ ಕಣ್ ಕಾಣಕ್ಕೆ ನೀನಾರ ಹೇಳ್ಬಾರ್ದನೆ ಯವ್ವ ಯಾರಿಗ ಗೊತ್ತವಾ ನೀವು ಶಿಟಿಯಾಗಿರೋರು ಅಂತದ ಕರೆ ಚಸ್ಮಾ ಕೊಡ್ತಾರಲ್ಲ ಬಿಸ್ಲಾಗ ಹಾಕೊಂಡು ಹೋಗಾಕ ಹಂಗೇನ್ರ ಕೊಟ್ಟರನ ಮಾಡಿ ಸುಮ್ನಾದ್ನೇ ಯವ್ವ ಹಂಗಾರ ಈ ದೊಡ್ಡ ಮನೆ 3 ಕಾಳು ಇರ್ತಾರನ್ಲಿ ಹೂನೇ ಅಕ್ಕ ಇಂತ ಮನೆ 3 ಕಾಳು ಇರ್ತಾವ ನೋಡು 3 ಮಂದಿ ಕೆಲಸ ಮಾಡಾಕ 6 ಆಳು ಇರ್ತಾವ ಎಲ್ಲದನ್ನು ಅನುಭವಿಸಾಕ ದೇವ್ರಂತಲೇ ಪಡ್ಕೊಂಡ್ ಬಂದಿರ್ಬೇಕ ನಮ್ಗೆಂತಾದ್ ಕೊಟ್ಟ ನೋಡಿ ಜೀವನ ದೇವ್ರು ಮಗ ಯವ್ವ ಅವ್ರಂತ ಜೀವನ ಯಾರಿಗ್ ಬೇಕು ಅವ್ರ ಮನ್ಯಾಗ ಹುಟ್ಟ ಮಕ್ಕಳು ಮಂದಿ ಎಲ್ಲ ಮಂದ ತಲಿ ಬುದ್ಧಿ ಕಡಿಮೆ ಹೌದನ ಆತ್ ಬಿಡು ಅದಕ್ಕ ಇಟ್ಟ ಐಶ್ವರ್ಯ ಕೊಟ್ಟ ದೇವ್ರು ಹೆಂಗ ಅನುಭವಿಸ್ಬೇಕು ಹೆಂಗಿರ್ಬೇಕಂತ ಬುದ್ಧಿನ ಕೊಟ್ಟಿಲ್ಲ ಯಾಕ ಹುಚ್ಚ ತಿಪ್ಪೇಗೌಡ ಯಾಕ ಹೇಳ್ತೀರಿ ನೀವು ಶೋಕಾರಿಗೆ ಓನ್ ಆಗೈತಿ ಹಸುವಾಗೈತೇನ್ರಿ ಏ ರತ್ನ ಹುಡುಗನ ಯಾಕೆ ಕಳ್ಸಾಕತ್ತಿ ನಾ ಎಲ್ಲ ಅಳ್ಸಕುಂತೇನೆ ಅವನ್ನ ಒಂದೀಟ್ ಹಿತ್ಲ ಕಡೆ ಹೋಗೇನಿ ಆಳಾಕುಂತಾನ ಈ ನೋಡ ರತ್ನ ನಿನಗೆ ಹೇಳಕತ್ತೇನ್ ಕೇಳ ನನ್ನ ಮಗನ ಕಣ್ಣಾಗ ಒಂದ್ ಹನಿ ನೀರ್ ಬರ್ಬಾರ್ದ ಏನ ಮನಿ ತುಂಬಾ ಆಳ ಇಟ್ಟೇನಿ ಹಿತ್ಲ ಕಡೆ ಅದಕ್ಕೆ ಹೋಗಿದ್ದಿ ನಿಮಗ ಎಲ್ಲ ಕೊಟ್ಟಾನ ದೇವ್ರು ಬುದ್ಧಿ ಒಂದ್ ಕೊಟ್ಟಿಲ್ಲ ನೋಡಿ ಕೆಳಗ ಅಲ್ಲ ಕಾಲ್ ಮಡ್ಯಾಕ ಹೋಗೇನಿ ಒತ್ತರಾಗಿತ್ತು ಯಾವತ್ತಾತ ಅದನ್ನ ಆಳ ಕೈಲೇ ಮಾಡಿಸ್ಲೇನ ಹೌದನ ಆತಗೋ ಒಟ್ಟವನ್ನ ಒಟ್ಟ ಅಳಸ್ಬಿಡ ಎತ್ಕೊಂಡ್ ಕುಂದ್ರ ನಿಮ್ದೆಲ್ಲೇ ಪ್ರಯಾಣ ನಾನ ಇಲ್ಲೇ ಹೊಲ್ದಾಗ ಒಟ್ಟು ವಾರ ಐತೆ ಅದಕ್ಕೆ ಆಳ್ ಕರ್ಕೊಂಡು ಹೋಗಿ ಮುಗಿಸ್ಕೊಂಡ್ ಬರ್ತೀನಿ ಇತ್ತಿತ್ಲಾಗ ತವ್ರ ಮನಿ ಗಡ್ಯಾಕ ಹೋಗಿದ್ದೆಲ್ಲ ಏನ ಬಾಳ ವಾರೆ ಎತ್ತಾಗೆ ಹೊಲ್ದಾಗ ನೋಡಾಕುಂತೇನೆ ನಾನು ಬರೀ ಹೆಣ್ಣಾಳೆ ಬರ್ತಾವ ಟ್ರ್ಯಾಕ್ಟರ್ನಾಗ ಯಾಕ ಗಂಡಾಳೆ ಎಲ್ಲ ಹೋಗ್ಯ ಊರ್ ಬಿಟ್ಟು ಹೋಗ್ಯಾರನ ಗಂಡಾಳೆ ಈಗ ನಾನು ಹೇಳ್ತಿ ನೋಡಿದ್ರೆ ವಚಲ ಬಿಟ್ಟು ಹೊರಗೆ ಬರಂಗಿಲ್ಲ ಈಗೆಲ್ಲ ಹೆಂಗ್ ಗುರ್ತಾಕ ಹೊಲ್ದಾನ್ ಸುದ್ದಿ ಚಂದಗೆ ನೆಟ್ಟಗ್ ಹೋಗ್ಬೇಕ ಆಳಿನಿಂದ ನೆಟ್ಟಗ್ ಬರ್ಬೇಕ ಮನಿಗೆ ಹೇಳಿರ್ತೇನೆ ಕೇಳ್ರಿ ಇಷ್ಟು ದಿನ ಮಕ್ಕಳಾಗಿದ್ದಿಲ್ಲ ಏನ ಹೇಳ್ದಂಗ ಕೇಳ್ಕೊಂಡು ಬಿದ್ದಿದ್ದೆ ಇನ್ನು ಮೇಲೆ ಹಂಗ ಆಗುದಿಲ್ಲ ಹೇಳಿರ್ತೇನೆ ಕೇಳ ಹೊಲಕ್ಕ ಬಂದ್ ಬಿಡಕಿನ ಮತ್ತ ಯಾಕ ರತ್ನ ಹಿಂಗ್ಯಾಕ್ ಮಾತಾಡಕತ್ತಿ ಇವತ್ತ ನಿನ್ನ ನೋಡಿದ್ರೆ ಮತ್ ಯಾರು ನೋಡ್ತೇನೆ ಅಷ್ಟು ಚಂದದಿ ಒಂದ್ ಹಡದ್ರುನು ಅವನವನ ಅತ್ತಾಗ ಯಾ ಜೈಮಾಲನ್ಕಿಂತ ಕಡಿಮೆ ಇಲ್ಲ ನೀನು ಜೈಮಾಲ ಗಂಡನ್ ಬಿಟ್ಟು 2ನೇ ಮದುವೆಗಳ ಗೊತ್ತಾಯ್ತದಲ್ಲ ಗೊತ್ತಾಯ್ತು ತಗೋ ಅಲ್ಲ ರತ್ನ ನೀನ್ ಎಷ್ಟು ಪ್ರೀತಿ ಮಾಡ್ತೇನೆ ಗೊತ್ತನ ನಿನಗೆ ಮಕ್ಕಳಾಗ್ಲಿಲ್ಲ ಅಂದ್ರೂ 18 ವರ್ಷ ಆದ್ರೂ 2ನೇ ಮದುವೆ ಮಾಡ್ಕೊಲಿಲ್ಲ ಇಷ್ಟು ಇಟ್ಕೊಂಡು ನನ್ನ ಮೇಲೆ ಸಂಶಯ ಮಾಡ್ತೀನಿ ನೀನು ಸಾಕು ನನಗ್ ಬೆಣ್ಣೆ ಹಚ್ಚಿದ್ದೆ ಹೊಲ್ದಾಗಿನ ಸುದ್ದಿ ಮನಿಗ್ ಬರಂಗಿಲ್ಲ ಅಂತ ಹೇಳಿ ತಪ್ಪು ಕಲ್ಪನೆ ಇಟ್ಕೋಬೇಡ ಎಲ್ಲ ಗುರ್ತಕತಿ ಏನ 2ನೇ ಮದುವೆ ಮಾಡ್ಕೊಂತಿದ್ಯಾ ಮಾಡ್ಕೊಂಡಿದ್ರೆ ಗುರ್ತಕ್ಕಿತ್ತ ನಮ್ಮ ಅಪ್ಪ ಎಷ್ಟು ಕೊಟ್ಟಾನ 20 ಕೂರಿ ಹೊಲ ಕೊಟ್ಟಾನ ನನ್ನ ಮತ್ ಹೊಳ್ಳಿ ದಾಮ್ ಧೂಮ್ ಅಂತ ಮದುವೆ ಮಾಡಿ ಕೊಟ್ಟಾನ 60 ತೊಲಿ ಬಂಗಾರ ಹಾಕ್ಯಾನ ನನಗ ನಿನಗೂ ಕೊಡೆ ಮತ್ತ ಅದಕ್ಕೆ ಬಾಯಿ ಮುಚ್ಕೊಂಡಿದ್ದಿ ಎಲ್ಲಾರ ಬಿಟ್ಟಿ ನೀನ ಒಂದ್ಯಾಕ 4 ಕಟ್ಕೊಂಡ್ ಬರ್ತಿದ್ದಿ ಈ ಹೆಣ್ಮಕ್ಳು ಕೂಡಿ ವಾದ ಮಾಡಿ ಗೆದ್ದ ಗಂಡಸ ಜಗತ್ನಾಗ ಇಲ್ಲ ಹೇಳ್ತೀರಿ ನೀವು ಶಣ್ಣ ಶೋಕಾರ ಅಳಬೇಡ್ರಿ ಶೋಕಾರ ಈ ದೊಡ್ಡ ಜಮೀನ್ದಾರ್ ಮಂತ್ಯಾನಕ್ಕ ನೀನ ವಾರಸ್ದಾರ ಓನೆ ಬಂಗಾರ ಅಳಬೇಡ ನೀನ ನಿದ್ದೆ ಬಂದೈತೇನ ಬಾ ಬಂಗಾರ ಪಾಚಿ ಮಾಡಿಸ್ತೇನೆ ನಿನಗ ರತ್ನ ಹುಡುಗನಂತೆಲ್ಲ ಲಕ್ಷ್ಯ ಇರ್ಲಿ ಏನ ಆರಾಮ್ ಹೋಗಿ ರೂಮ್ನಾಗ ಅವ್ನ ಮಲಗಿಸ್ಕೊಂಡು ನೀನು ಮಕ್ಕ ಹೋಗಿ ಹೊತ್ತ ನಿದ್ದೆ ಬಂದಾನ ಮಲಗಿಸ್ತೇನೆ ನಿಮಗೆ ಏನ್ರ ಊಟಕ್ಕ ಕಟ್ಟಿ ಕಳ್ಸ್ಲೇನ ಬೇಡ ಮಧ್ಯಾಹ್ನ ಅಡಿಗೆ ಮಾಡಕ್ಕೆ ಬಂದಿಂದ ಊಟಕ್ಕೆ ಮಾಡಸ್ ಮಧ್ಯಾಹ್ನ ಮನೆಗೆ ಬರ್ತೇನೆ ಊಟಕ್ಕೆ ಅಲ್ಲೇನ್ ರಗಡ ಮಂದಿ ಕಟ್ಕೊಂಡ್ ಬಂದಿರ್ತಾರ ರಗಡ ಮಂದಿ ಹಚ್ಕೊಂಡಿ ರೊಕ್ಕನ ಹಿರಿತಿಯ ಮತ್ತ ಅವ್ರಿಗೆ ಮತ್ ಕಟ್ಕೊಂಡ್ ಬಂದ ತಿನ್ಸ್ಲಾರ್ದ ಏನ್ ಮಾಡ್ಯಾರ ಹಂಗಲ್ಲ ಉಂತಿರ್ತಾರ ಅವ್ರು ಅಯ್ಯ ಬರೀ ಗೌಡ್ರ ಒಂದೊಂದ್ ರೊಟ್ಟಿ ತಿನ್ರಿ ಅಂತ ಎಲ್ಲಾರು ಒಂದೊಂದ್ ರೊಟ್ಟಿ ಹಚ್ಕೊಡ್ತಾರ ಅನ್ನಕ್ಕ ಸೋಕ್ ಮಾಡಕ್ ಬರಂಗಿಲ್ಲ ನಿಮ್ಗೆಲ್ಲ ರಂಗಿನಾಟ ನನಗ ಏನ ಮಧ್ಯಾಹ್ನಕ್ಕ 1 ಊರಿ ಅಂದ್ರೆ ಮನೆಗೆ ಇರ್ಬೇಕು ಹೇಳ್ತೇನೆ ಕೇಳ ಆತ್ ತಗೋರಿ ರತ್ನ ಬರ್ತೇನಿ ನನಗ ಒಂದ್ ತಾಸ್ ಬಿಟ್ಟು ನೀನ್ ನೋಡ್ಲಿಕ್ಕೆ ಸಮಾಧಾನ ಆಗುದಿಲ್ಲ ಆತ್ ತಗೋರಿ ಬರ್ತೇನೆ ನಾನು ಬರ್ತೇನ್ರಿ ಶೋಕಾರ ಮಕ್ಕ ಹೋಗ್ರಿ ನೀವು ಪಾಚಿ ಮಾಡ್ರಿ ನನ್ನ ಹೆಂಡತಿ ಕಣ್ಣು ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭದ ಮಾತಲ್ಲ ನೋಡಿ ಬಂಗಾರ ಮಕ್ಕು ಈ ಗಂಡ ಅನ್ಸ್ಕೊಂಡಿದ್ ಪ್ರಾಣಿ ನೆಟ್ಟಗಿದ್ದಿದ್ರ ಮನಿ ತುಂಬಾ ಮಕ್ಕಳು ಹಾಕಿದ್ದು ನಾಟಕ ಮಾಡ್ತಾನ ಹೊಲಕ್ಕ ತಗೊಂಡೋಕ್ಕಾನಂತ ಗುರ್ತೈತಿ ಒಂದು ಹೊಲ್ದಾಗ ಏನೇನ್ ರಂಗಿನಾಟ ಆಡ್ತಾನ ಅನ್ನೋದು ಅದ ರಂಗಿನಾಟ ಮನ್ಯಾಗ ಆಡಿದ್ರ 4 ಹೆಣ್ಣು 4 ಗಂಡು ಹುಡ್ತಿದ್ವು ಏನ್ ಮಾಡ್ಬೇಕ ಮನ್ಯಾನ ಕೋಳಿ ಸಾರ್ಕಿಂತ ಬಾಜು ಮನಿ ಬೇಳೆ ಸಾರು ರುಚಿ ಅಂತ ಹಂಗೈತಿ ಇವ್ರ ಗಂಡಸರ ಬಾಳೆ ಗೌಡ್ ಶಾನಿಯರ ಎಲ್ಲಾ ಬಾರಿ ಮುಗಿತ್ ನೋಡ್ರಿ ಅಲ್ಲ ಬರದ ಈಗ ಬಂದಿದಿ ಅದೇಂಗ ಎಲ್ಲಾ ಬಾರಿ ಮುಗಿಸಿದಿ ಗೌಡ್ರು ನಾ ಬಂದಿಂದ ಮಧ್ಯಾಹ್ನದಷ್ಟ ಮಾಡಿಡ ಅಡಿಗೆನ 2 ಹೊತ್ತು ಎದಕ್ ಮಾಡಿರ್ತಿದಿ ನಮಗ ಆರಿದ್ದು ತಿನ್ನಕ್ ಆಗಂಗಿಲ್ಲ ಅಂದ್ರಿ ಅದಕ್ಕ ಮಧ್ಯಾಹ್ನ ಕೇಟ್ ಬೇಕು ಆಟ ಮಾಡಿ ಅಡಿಗೆನ ಅಲ್ಲ ದಿನಾನು ಮುಂಜಾನೆ 2 ಹೊತ್ತಿಂದ ಮಾಡ್ತಿದ್ದಿ ಅಡಿಗೆನ ಈಗ ಯಾಕೆ ಬದ್ಲಿ ಮಾಡ್ಯಾರ ಗೌಡ್ ಶಾನಿಯರ ನೀವೇನ ಬಾಂತಿ ಅಂತ ಹಸೆ ಮೈ ಇರ್ತತಂತ ಅದಕ್ಕ ಸುಡೋದು ಮಾಡ್ಯಾಕ ಗೌಡ್ ಶಾನಿಯರಿಗೆ ಗಟ್ಟಿ ಆಗ್ಲಿ ಅಂದ್ರ ಆದ್ರೂ ನನ್ನ ಗಂಡ ಮಗ ಹುಟ್ಟಿಂದ ಸುಧಾರಿಸಿದ ನಾ ಇನ್ ಹೋಗಿ ಬರ್ಲಿ ಯಾರಿ ಗೌಡ್ ಶಾನಿಯರ ಆತ್ ತಗೋ ಜಲ್ದಿ ಬಾ ಸಂಜೆ ಮುಂದೆ ಗೌಡ್ರು ನನ್ನ ಹೊರಗೆ ಕರ್ಕೊಂಡು ಹೊಂಟಾರ ಅವ್ರು ಜಲ್ದಿ ಬಿಡ್ಬೇಕಲ್ಲ ಅವ್ರು ಬಿಟ್ರ ಜಲ್ದಿ ಬರ್ತಾನಿ ಗಂಡ ನೋಡಿದ್ರ ಜಲ್ದಿ ಬಿಡಂಗಿಲ್ಲ ಈ ಹೆಂಡತಿ ನೋಡಿದ್ರ ಜಲ್ದಿ ಬಾ ಅಂತಾಳ ಯಾರ ಮಾತ್ ಕೇಳಿ ಏನಂದಿ ಏನಿಲ್ರಿ ಗೌಡ್
ವರ್ಷ ಅಡಿಗೆ ಮಾಡಾಕ ಮನ್ಯಾಗ ಕಟ್ಟಿಗಿಲ್ರಿ ನಮ್ಮ ಮನ್ಯಾಗ. ಅದಕ್ಕ ಒಂದಿವ್ಸ ಅಡವಿಗೆ ಹೋಗಿ ಕಟ್ಟಿಗೆ ತಗೊಂಡ್ಬರ್ಬೇಕ ಕಡ್ಕೊಂಡ. ಅದಕ್ಕ ಒಂದಿಟ್ಟು ಹೊತ್ತಾಗೆ ಬರ್ತೇನ್ರಿ. ನೀವ್ ಹೆಂಗೂ ಉಣ್ಣೋದು 8:30 ತಗೋರಿ. 7 ಗಂಟೆಗೆ ಬಂದ ಎಷ್ಟೊತ್ತು ಅಡಿಗೆ ಮಾಡ್ತಾನೆ. ಆತ್ ತಗೊಂಗಾರ. ಗೌಡ್ರಿ ಇವತ್ತ ನನ್ನ ಕೊಳ್ಳಾಗ ಬೋರ್ಮಾಳ್ ಸರ ಹಾಕ್ತೇನಂದಾರ. ನೆನಸ್ಕೊಂಡ್ರ ಮೈ ಜುಮ್ ಅಂತತಿ. ಅಯ್ಯ ಬಂಗಾರ ಇಲ್ಲೇ ಮಕ್ಕೊಂಡೈತ್ ನೋಡು. ಬಾಪಾಜಿ ಒಳಗ್ ಮಲಗಿಸ್ತೇನೆ ನಿನಗ. ಅಂತೂ ಇಂತೂ ಮಗ 5 ವರ್ಷ ಬೆಳೆದು ಇವತ್ತಿಂದ ಸಾಲಿಗೆ ಹೋಗ್ಕನ. ದೇವ್ರು ಒಳ್ಳೆ ಬುದ್ಧಿ ಹಾಕ್ಬೇಕು. ಬರಂಗೌಡ ತಯಾರಾದ್ಯಾ ಸಾಲಿಗೆ ಹೋಗಕ? ಬಾರಯ್ಯಪ್ಪ ಒಂದ್ ತಾಟ ಸದ್ಕ ಕೊಡ್ತೇನೆ, ಕುಡಿದು ಸಾಲಿಗೆ ಹೋಗ. ಯವ್ವ ರೆಡಿ ಆಗೇನ ನಾನು ಸಾಲಿಗೆ ಹೋಗಾಕ. ಅಯ್ಯ ಬಾರ ನನ್ನ ಬಂಗಾರ, ಏನ್ ಚಂದ ಕಾಣಕತ್ತೀಯ ಯಪ್ಪ. ಮತ್ತೆ ಯವ್ವ ನನ್ನ ಯಾಕೆ ಸಾಲಿಗೆ ಕಳಿಸ್ತೀರಿ? ನಾವಲ್ಲೇ ಹೊಲಕ್ಕೆ ಹೋಗ್ಕನ್ ನಾನು. ಅಯ್ಯ ನನ್ನ ಬಂಗಾರ ಗಟ್ಟಿ, ಸಾಲಿ ಕಲಿಬೇಕಪ್ಪ ಅಂದ್ರ ದೊಡ್ಡ ಆಫೀಸರ್ ಅಕ್ಕಿ ನೀನ. ಒಳ್ಳೆ ನಾನು ಅಪ್ಪಾಜಿ ಹಂಗ ನಾನು ಜಮೀನ್ದಾರ ಅಕ್ಕನೆ. ಹಂಗನ್ಬೇಡ ಬಂಗಾರ ನೀನ. ಎಂದು ನಿಮ್ಮ ಅಪ್ಪನಂಗ ಆಗಕ್ ಹೋಗ್ಬೇಡ ಯಪ್ಪ. ಸಾಕ ನಾ ಅನುಭವಿಸಿದ್ದ, ನಿನ್ ಹೆಂಡತಿ ಅನುಭವಿಸೋದು ಬೇಡ. ನಿಮ್ಮ ಅಪ್ಪನಂಗ ಮರೆಯಬೇಡ. ಚಂದಗೆ ಸಾಲಿ ಕಲ್ತು ದೊಡ್ಡ ನೌಕರಿ ಹಿಡಿ. ಜಗ್ಗೊಟ್ಟು ಪಗಾರ ಬರ್ತೈತಿ, ಆರಾಮ್ ಇರ್ಬೋದ. ಅಪ್ಪನ ಕಡೆ ಎಷ್ಟು ರೊಕ್ಕ ಐತಿ? ಒಂದ್ ಸುಟ್ಕೇಸ್ ತುಂಬಾ ತುಂಬಿಟ್ಟಿರ್ತಾನ ಟ್ರೆಜರಿಯಾಗ. ಆಳಿಗೆ ನೋಡ್ದಿ ಲಂಗ ತೆಗೆದು ಕೊಡ್ತಾನ. ಹಂಗ ನಾನು ಅಪ್ಪನಂಗ ದೊಡ್ಡ ಜಮೀನ್ದಾರ ಅಕ್ಕನ್ವೇ. ನನ್ನ ಸಾಲಿ ಕಲಿಯಕ್ ಒಲ್ಲೆ. ನೋಡಿದೇನ ರತ್ನ ಏನಂತ ನನ್ನ ಮಗ? ಏನ ನನ್ನಂಗ ಐತಿ ನನ್ನ ಮಗ. ಇಲ್ಲೋಡ 7 ಜನ್ಮಕ್ಕೂ ನಿಮ್ ಚಾಳಿ ಕಲಿಯೋದು ಬೇಡವ? ಏನ ನಿಮ್ಮ ಬಾಳ ಗನಾಂತರಿ ದೊಡ್ಡ ದೊಡ್ಡ ಹೊಲಸ್ ಚಾಳಿ ಅದಾವು, ಮರೆಯಬೇಡ. ನನ್ನ ಮಗ ಸಾಲಿಗೆ ಹೋಗ್ಲಿ. ಇಲ್ಲ ಎಲ್ಲಾ ಹಬ್ಬಕ್ಕೂ ಎಲ್ಲಾ ಸರ್ಗಳು ಬಂದು ನನ್ನ ಮುಂದೆ ಕೈ ಚಾಚಿ ನಿಲ್ತಾರ. ನಮಗ ಆ ದಿಣಿಗೆ ಕೊಡ್ರಿ ಈ ದಿಣಿಗೆ ಕೊಡ್ರಿ ಅಂತ ಹೇಳಿ. ಅಂತವನ ಮಗನ್ನ ಸಾಲಿ ಕಳ್ಸಕತ್ತೀಯ ನೀನ್? ಬುದ್ಧಿ ಐತನ ಲದ್ದಿ ಐತೆ? ನಮ್ಮ ಮನ್ಯಾಗ ಎಂದು ಯಾರು ಸಾಲಿ ಕಲ್ತಿಲ್ಲ ನಾವ. ಸಾಕ ಮನಿ ಬಾಳೆ ಕಲ್ತ್ರ. ಅಪ್ಪಾಜಿ ಸಾಲಿ ಬಾಳೆವು ಬೇಡ, ಮನಿ ಬಾಳೆವು ಬೇಕು. ಇಲ್ಲೋಡ ನಿನ್ನ ಮತ್ತೆ ಹೊಡೆದ ಬಿಡ್ತೇನೆ ನಾನು. ಏನ ಇಂಥವೆಲ್ಲ ಮಾತಾಡಕತ್ತಿ ಅಂದ್ರೆ ದೊಡ್ಡ ದೊಡ್ಡ ಹೊಕ್ಕಿನ ಏನಂತೀಯ ಸಾಲಿಗೆ? ಒಂದ ಮಗ ಅಂತೇಳಿ ಉಪ್ಪು ಮಾಡಿ ಬೆಳ್ಸೇವ್ 2 ಗಂಡ ಹೆಂಡತಿ. ಬುದ್ಧಿ ಇಲ್ಲದ್ವು. ಈಗ ನಿಮ್ಮ ಮಾತು ಕೇಳ್ತಾನ ಒಳ್ಳೆ. ಇಲ್ಲಿ ನೋಡ ರತ್ನ, ಅವನ ಮೇಲೆ ಕೈಗಿ ಮಾಡಿದ್ರ ನಾ ಸುಮ್ನೆ ಕುಂದ್ರಂಗಿಲ್ಲ. ಸುಮ್ನೆ ಇರ. ನನ್ನ ಮನ್ಯಾಗ 100 ಆಳು ದುಡಿತಾವ. ಅಂತದ ನನ್ನ ಮಗ ಸಾಲಿಗೆ ಹೋಗಿ ಕಲ್ತು ದುಡ್ಕೊಂಬರ ಹರ್ಕತ್ ಏನು ಇಲ್ಲ. ನೀವದ ನೋಡಿ ದೊಡ್ಡ ಜಮೀನ್ದಾರಿ ಮಗಗ ಬುದ್ಧಿ ಹೇಳೋದು ಗೊತ್ತಿಲ್ಲ. ಕಂಡವ್ರ ಮೇಲೆ ಕಣ್ಣು ಹಾಕೊಂತ ಓಡಾಡ್ಕೊಂತ ಬಲೆ ಅದ ನೀವ. ರೊಕ್ಕ ಆಸ್ತಿ ಇದ್ರೆ ಮುಗಿತಾನ? ತಲೆಯಾಗ ಬುದ್ಧಿ ಬೇಕ. ನಾಳೆ ನಾವ್ ಇಲ್ಲದ ಕಾಲಕ್ಕ ಸರಿ ತಪ್ಪು ತಿಳ್ಕೊಳಕ ತಲೆಯಾಗ ಬುದ್ಧಿ ಇದ್ರೆ ಬರ್ತೈತಿ ವಿಚಾರ. ಅದನ್ನ ಸಾಲಿಗೆ ಹೋದ್ರೆ ತಾನ ಕಲಿತಾವ ಮಕ್ಕಳ. ಅದಕ್ಕ ಕಳ್ಸೋಣ ಸಾಲಿಗೆ. ಯಪ್ಪ ಯಾಕ ಹೊಟ್ಟಿ ನುಸಾದತ್ ನನಗ. ಅಂತ ಬುದ್ಧಿ ಸಾಲಿಯಿಂದ ಬರೋದ್ ಬೇಡ ಅವಂಗ. ಏನ ಹೊಲಕ್ ಹೋಗಿ 4 ಮಂದಿ ಆಳ್ ದುಡಿಸ್ಕೊಂಡ್ರ ತಾನ ಬರ್ತತಿ. ನೀ ದುಡಿಸ್ಕೊಂತಿಯಲ್ಲ ಹೆಣ್ಣಾಳೆ, ಮನ್ಯಾಗ ಬಂದಾಗ ಕೊಡೆ ಅಂತದ ಕಲಸ ಅಂಗು ಚಾಳಿನ. ಇಲ್ಲ ನೋಡ ಮನ್ ತುಂಬಾ ಆಳದವ. ಅವ್ರ ಮುಂದೆ ಏನಾರ ಮಾತಾಡಿದಿ ಮತ್ ಬಾಯಾಗಿನ ಹಾಲು ಒಂದು ಉಳಿಯಂಗಿಲ್ಲ. ಹೇಳ್ತೇನೆ ಕೇಳ. ನೋಡಿವ್ನ ಹೊಲ್ದಾಗ ಊರ್ ಭಾಡ್ಕೋ. ನೀನ ಚಿನ್ನ, ನೀನ ರನ್ನ, ನೀನ ನಕ್ಷತ್ರ, ನೀನ ತಾರೆ ಅಂತಿರ್ತಾನ. ಇಲ್ಲೇ ಮನಿ ತುಂಬಾ ಆಳದ ಅಂತ ನೋಡು ಊರ್ ಭಾಡ್ಕೋ. ನನ್ನ ಬಾಯಾಗ ಶಗಣಿ ತುಂಬಲಿ. ಇನ್ನೊಂದು ಖಾರೆ ಐತಂತ ಕರೀಲಿ ಇವ್ನ. ಅವಾಗ ಹೇಳ್ತಾನೆ, ಈಗಲ್ಲ. ಅವ್ವ ಅಪ್ಪ ಮಾತಾಡಕ್ ಕುಂತಾರ, ಮ್ಯಾಲ ಹೋಗಿ ಮಕ್ಕೊಂಡ್ ಬಿಡ್ತಾನೆ. ನಾ ಹೇಳೋದು ಒಟ್ಟು ವಿಚಾರ ಮಾಡ. ಹುಡುಗ ಚಲೋ ಬುದ್ಧಿ ಕಲೀಲಿ ಒಂದ ಮಗ. ಅವ್ ಇನ್ನೂ ಈಗ 5 ವರ್ಷದ ಕಳಲ. ಏನ ಕಲ್ಕೊಳ್ಳೋ ಟೈಮ್ ಬಂತಂದ್ರ ತಾನ ಎಲ್ಲಾ ಚಲೋ ಬುದ್ಧಿ ಕಲ್ಕೋತಾನ. ಏನಾಯ್ತು ಏನೋ ಹುಡುಗನ ನಸೀಬ್ದಾಗ. ಏನು ಬುದ್ಧಿ ಬರ್ತೈತೆ, ಏನು ಬುದ್ಧಿ ಗೇಡಿಯಾಗಿ ಬೆಳಿತೈತೋ ದೇವರ ಬಲ್ಲ. ಏ ಬಂಗಾರ ಎಲ್ಲದಿ? ಹುಡುಗಂದು ಹೊಟ್ಟೆ ನುಚ್ಚೈತಂತ ಮ್ಯಾಲ ಹೋದ ಅವ ಮಕ್ಕೊಳಕ. ನೀನು ಹೋಗಿ ಒಳಗೆ ಕೆಲಸ ಇದ್ರೆ ನೋಡ್ ಹೋಗ. ನಾ ಒಂದಿಟ್ಟು ಹೊಲದ ಮಟ್ಟ ಕೆಲಸ ಐತಿ, ಹೋಗಿ ಬರ್ತೇನೆ. ಆತ್ ತಗೋರ್ಪ ಮರೆಯ. ಇನ್ನೇನ್ ಮಾಡಕತ್ತಿ? ಅವ್ರವ್ರ ಹಣೆ ಬರ್ದಾಗಿದ್ದ ಅವ್ರವ್ರ ಅನ್ಭವಿಸ್ತಾರ. ಎಲ್ಲ ದೈವಿಚ್ಛೆ. ನಮ್ ಕೈಯಾಗ ಏನೈತಿ? ಈ ಹುಡುಗನ್ ತಲೆಯಾಗರ ಬುದ್ಧಿಲ್ಲ. ಅದ ಹೆಂಗ ಬೆಳೆದು ದೊಡ್ಡವಾಗಿ ಇದ್ರದ್ದು ಜೀವನ ಏನು, ಇದ್ರ ಕತಿ ಏನು ಅಂತ ಈ ಚಿತ್ರ ಕತ್ ನೆನೆಸ್ಕೊಂಡ್ರ ಹಡ್ದೇನಂತ ಹೇಳಿ ಹಣೆ ಬಾರ ನಾ ಬರೆಯಕ್ಕಾಗುದಿಲ್ಲ ನನ್ನ ಕೈಲಿ. ಏನ್ ಮಾಡೋದು? ಮಾಡೋ ಪ್ರಯತ್ನ ಮಾಡಿದ್ಯಾ? ಅದಕ್ಕೆಲ್ಲ ಫಲ ಸಿಗುದು ಬಿಡುದು ದೇವ್ರಿಚ್ಛೆ ಆಗೈತಿ. ನೋಡು ನಾ ಹುಡುಗನ ಹಣೆ ಬಾರ್ದಾಗ ಏನೈತಿ ಅದನ್ನಂತ್ರ ನಾ ತಪ್ಸಕ್ಕಾಗಲ್ಲ. ಆಗೋಲ್ದಕ್ಕ ಏನಾಕೈತಿ ಆಗೋಲ್ದಕ್ಕ. ತಿಪ್ಪ ಲೇ ತಿಪ್ಪ ಹಂಗನ್ಬೇಡ್ರಿ. ಅವ್ರ ಅಪ್ಪ ಇದ್ನಂದ್ರ ಬೈತಾನ. ನಾವೇನಂದೇವ್ಲೆ? ಅವ್ರ ಇಟ್ರಲ್ಲ ತಿಪ್ಪ ಅಂತ ಹೆಸರು, ಮದ್ಕ ತಿಪ್ಪೆ ಅಂದೇವಿ. ಹೌದಪ್ಪ, ನಾನು ಒಮ್ಮೆ ತಿಪ್ಪೆ ಅಂತ ಕರೆದು ಬಿಟ್ಟೆ. ಅವ್ರ ಅಪ್ಪ ಒಳಗ್ ಕುಂತಿದ್ದ. ಯಾಕಲೆ ಹೊಡ್ಸಿ ಮಗನ ಬಂದ್ ಒದಿಲೇನ ಜಾಡ್ಸಿ ಅಂದು ಬಿಟ್ಟ. ಹೌದಲೇ, ಅವ್ರ ಅಪ್ಪ ಊರಾಗಿಲ್ಲದ ಗಂಡ ಮಗ ನಡೆದಾನ. ಏನ ತಿಪ್ಪೆ ತಿಪ್ಪು ಏನಂದ್ರೂ ಸಿಟ್ಟು ಬರ್ತೈತಿ. ತಿಪ್ಪನ ಗೌಡನ ಅನ್ಬೇಕಂತ. ಅವ್ರ ಅಪ್ಪನ ಹುತ್ತ ಗೌಡ, ಮಗನು ಹುತ್ತ ತಿಪ್ಪನ ಗೌಡ. ನಾವೆಲ್ಲರೂ ಆಡಕ್ ಹೋಗುನ್ ಬರ್ರಿಲೇ, ಹೊತ್ತಾಕತಿ. ನಿಮ್ಮವ್ರ ನಿಮ್ಮ ಬರ್ತಿರ್ನೇ ಇಲ್ಲ. ಅವ ಬರ್ತಾನೆ ಏನಿಲ್ಲ ಯಾರಿಗ್ ಗೊತ್ತ. ತಡಲೆ ಬಡ್ಡಿ ಮಕ್ಕಳ, ನಿಮ್ಮಂತೆಲ್ ರೊಕ್ಕದವನ ಯಾರಂತೆಲ್ಲರ ಇಲ್ಲ. ಅವನಂತೆಲೆ ಜಗ್ ರೊಕ್ಕ ಇರ್ತಾವ. ತಡಿ ಒಟ್ಟ ನಿಂತ ಕರ್ಕೊಂಡು ಹೋಗೋಣ. ಮಧ್ಯಾಹ್ನದಾಗ ಬಿಸ್ಲಾಗ ಐಸ್ ಕ್ರೀಮ್ ಬರ್ತೈತಲ್ಲ, 8 ಅದನ್ನ ಕೊಡಿಸ್ತಾನೆ. ಎಲ್ಲಾರ್ಗಿ ಒಂದೊಂದು ತಿನ್ನಕ ಬರ್ತೈತಿ. ತಡ್ರಲೆ ಒಟ್ಟು ನಿಂದರ್ರಿ. ಹೌದೇ, ಅಡ್ಜಿ ಮಗನಂತೆಲೆ ರಗಡ ರೊಕ್ಕ ಇರ್ತಾವ. ಇರಾಕೋಲ್ ಒಂದ್ಲೆ, ಊರಿಗೆ ದೊಡ್ಡ ಜಮೀನ್ದಾರವ್ರು. ಎಲ್ಲ ಬೇಕಲ್ ರೊಕ್ಕ ಇಟ್ರ ಮನ್ಯಾಗ. ಅಲ್ಲ, ನಮ್ದರ ತೆಲಿವು ಚುರುಕೈತಿ. ರೊಕ್ಕ ಎಲ್ಲೆ ಹೆಂಗ ಯಾವಾಗ ಯಾಕೆ ಖರ್ಚು ಮಾಡ್ಬೇಕು ಅನ್ನೋದು ನಮಗ ನ್ಯಾಕ ಗುರ್ತೈತಿ. ಈ ಬಡ್ಡಿ ಮಗ ತಿಪ್ಪ್ಯಾಗ ಒಟ್ಟ ಗುರ್ತಿರಲಿ. ಒಂದು ಸಿಗರೇಟ್ ಸೇದಂದ್ರ ನಡಕ್ತಾವ್ ಕೈ. ಅಷ್ಟ ಯಾಕ ಅವಂಗ ತನ್ನ ಹೆಸರು ತಾನೇ ಬರ್ಕೊಳಕ್ ಬರಂಗಿಲ್ಲ. ದೊಡ್ಡ ಗೌಡನ ಮಗ, ಹೆಬ್ಬೆಟ್ ಸುಳೆ ಮಗ. ಲೇ ತಿಪ್ಪನ ಗೌಡ, ಏನ್ರಿ ಲೇ? ಬಾರ್ಲಿ ಆಡಕ್ ಹೋಗುನ, ಬರ್ತಿಲ್ಲ? ಬಂದ್ ತಡಿ, ನಮ್ಮ ಅವ್ವ ಹೇಳಿ. ಯಾವ ಬೇನ ಆಡಕ್ ಹೋಗ್ತಾನಿ? ಬಿಸಿಲು ಜೋಕೈತಿ ಬಿಡ್ರಿ ಅಪ್ಪ. ಆಮೇಲೆ
ಬಿಸಿಲಾಗ ಆಡ್ಬೇಕ್ಲೇ ಮಗನ, ಬಿಸಿಲಾಗ ಆಡಿದ್ರ ಎಲ್ಲ ಗಟ್ಟೆಕ್ಕವ. ಏ ಬಾರೋಪ, ಎಷ್ಟೊತ್ತಾತ್ ನಿನ್ ಸಂಬಂಧ ನಿಂತ ಹೊತ್ತಕತ್ ಬಾ. ಏ ಬರ್ರಿ ಓಪ, ಅವ ಸುಳ್ಳ ಹೆದ್ರ ಪುಕ್ಕಲದನ, ಬರ್ತಾನ ಏನಿಲ್ಲ, ಹೋಗುನ್ ಬರ್ರಿ. ಯಾಕಲೇ ನಿನ್ನ ಹಿಡ್ದವಳ ನನಗ ಪುಕ್ಕಲ ಅಂತ ಏನ್ಲೆ? ಯಾಕ ನಡಿ ಬರ್ತೇನೆ ಆಡಕ, ಏನಕ್ಕತ್ ನೋಡ್ತಾನಿ. ನಿನ್ನಂತಲೇ ಗುಂಡ ಅದಾವಿಲ್ಲೇ. ಏ ರೊಕ್ಕ ತಂದೆ ನಡ್ರಿಲೇಪ, ಗುಂಡ ಎಷ್ಟು ಬೇಕು ನಿಮ್ಗೂ ಕೊಡಿಸ್ತಾನ ನಡಿ. ನಮಗೂ ಗುಂಡ ಕೊಡಿಸ್ತಾನಂತ ನಡ್ರಿಪ್ಪ ಹೋಗುನ. ಒಂದು ಇಲಿ ಬಂದು ಎಲ್ಲೇ ಹೊರಗಿಂದ ಹೊಕ್ಕೊಂಡ್ ಬಿಟ್ಟೈತಿ, ಚೀಲ ನೋಡಿದ್ರ ಕಡದ್ ಹಾಕ್ತತ್ ನೋಡಂಗ. ದಿನಾ ನೋಡ್ತೀನಿ ಕಾಳು ಜ್ವಾಳ ಎಲ್ಲ ಹಂಗ ಬಿದ್ದಿರ್ತಾವ. ಯಾ ನಮ್ನಿ ಕಡಿಯಾಕತ್ತೈತೆ ಅಂತ ನಾನು ಔಷಧರ ತರಿಸಿ ಇಡ್ಬೇಕಾಗೈತಿ. ಆ ಇಲಿ ಬಲಿ ಇಟ್ರ ಬಿಳವಲ್ವು, ಬಜ್ಜಿ ಇಟ್ಟೆ ಚುಮ್ಮರಿ ಇಟ್ಟೆ ಬಲಿಯಾಗ ಒಂದ್ ಇಲಿ ಬಿಳವಲ್ವು. ಏನ ಗತಿ ಮಾಡ್ಬೇಕಾತಿ ಇಲಿಗೆ ಅಂತಾನಿ. ಒಂದ್ ಜ್ವಾಳ ತಗೊಂಡು ಮಾರಾಕ್ ಹಾಕಿ ಸಿಗರೇಟ್ ಪಗರೇಟ್ ತಗೋಬೇಕ. ನಮ್ಮವ್ ಒಬ್ಬೇಕಿ ಯಾವಾಗ ಹೋಗ್ಕಳ ಏನ್ ಅತ್ತಾಗ. ಇವ್ ನೋಡಿದ್ರ ನನ್ ಗೆಳೆಯರು ರೊಕ್ಕ ತಗೊಂಡ್ ಹೋದ್ರ ಮಾತಾಡಿಸ್ತಾರ, ಇಲ್ಲಾಂದ್ರ ಹುಚ್ಚ 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 ತಿಪ್ಪೆ ಅಂತ ಕಾಡಿಸ್ತಾರ. ಹೌದು, ನನ್ನ ಹೆಸರು ತಿಪ್ಪ ಅಂತ ಯಾಕಿಟ್ಟಾಳ ನಮ್ಮ ಮುನ್ನ ಕೇತಂತಡಿ. ಯವ್ವ ಬೇ ಯವ್ವ, ಯಾಕಯ್ಯಪ್ಪ ನನ್ನ ಬಂಗಾರ ಏನಾತ? ಐತಲ್ಲ, ಏನಂದ್ರ ಐತಲ್ಲ. ಯಾಕಯ್ಯಪ್ಪ ಹೊಟ್ಟಿಗಿಟ್ಟು ನೋಯ್ತೈತನ, ಹಂಗ್ಯಾಕ್ ನೋಡ್ಯಾಕತ್ತಿದಿ? ಎಲ್ಲಿ ಬಿಡ್ಬೇ ಹೊಟ್ಟಿಗಿಟ್ಟು ನೋಯ್ವಲ್ದು. ಅದೇನಂದ್ರ ನನ್ನ ಹೆಸರು ಯಾಕ ತಿಪ್ಪ ಅಂತ ಇಟ್ಟಿದಿ? ಎಂತ ಚಂದ ಚಂದ ಹೆಸರು ಅದಾವು, ಅವನ್ನೆಲ್ಲ ಬಿಟ್ಟು. ಯಾಕಯ್ಯಪ್ಪ ಏನಾಗೈತೆ? ತಿಪ್ಪನ್ ಗೌಡ ಚಂದ ಐತಲ್ಲ ಬಂಗಾರ? ಚಂದ ಐತಿ ನಿನಗೆ ಬಾಳ. ನನ್ನ ಗೆಳೆಯರು ಎಲ್ಲರೂ ಕಾಡಿಸ್ತಾರ ತಿಪ್ಪೆ ತಿಪ್ಪಿ ತಿಪ್ಪೆ ತಿಪ್ಪಿ ಅಂತ ಹೇಳಿ. ಅಯ್ಯ ಇಷ್ಟನ? ಅವ್ರಿಗೆ ಹೋಗಿ ಹೇಳು, ಅದು ದೇವ್ರ ಹೆಸರು. ಬೈದ್ರ ನಿನ್ನ ಮೂಗು ಕೊಯ್ತೈತಿ ದೇವ್ರ ಅಂತ ಹೇಳ ಅವ್ರಿಗೆ. ದೇವ್ರ ಹೆಸರು ಅಬೇ ಬೈದ್ರ ಮೂಗು ಕೊಯ್ತೈತೆ? ಹೂನಪ್ಪ, ನಮಗ ಮಕ್ಕಳಾಗಿದ್ದಿಲ್ಲ ಮದುವೆಗಿಂದ ಕಂಡಬಟ್ಟಿ ವರ್ಷಾದ್ರು. ತಿಪ್ಪ್ಯಾಗ ಒಂದು ದೇವ್ರಿತ್ತು, ಆ ದೇವ್ರಿಗೆ ಹೋಗಿ ಹರಕಿ ಹೊತ್ಕೊಂಡಿದ್ದೆ. ನೀ ಹುಟ್ಟಿಂದ ತಿಪ್ಪ್ಯಾಗ ಹಾಕ್ತೇವಂತ ಹೇಳಿ. ಅವಾಗ ನೀ ಹುಟ್ಟಿ ಅಯ್ಯಪ್ಪ, ನೀ ಹುಟ್ಟಿದ ಕೂಡಲೇ ಒಯ್ದು ತಿಪ್ಪ್ಯಾಗ ಹಾಕ್ಯವ್ ನಿನ್ನ. ಒಂದ್ 2 ತಾಸು ತಿಪ್ಪ್ಯಾಗ ಮಲಗಿಸಿ ಆಮೇಲೆ ಕರ್ಕೊಂಡು ಮನೆಗೆ ಬಂದೇವಿ. ತಿಪ್ಪಿ ದೇವ್ರಿಗೆ ಹರಕಿ ಹೊತ್ಕೊಂಡದಕ್ಕೆ ನೀ ಹುಟ್ಟಿ ಅಯ್ಯಪ್ಪ, ಅದಕ್ಕ ನಿನಗ ತಿಪ್ಪನ್ ಗೌಡ ಅಂತ ಹೆಸರಿಟ್ಟೇವಿ. ಹೌದನಬೇ? ತಿಪ್ಪ್ಯಾಗು ದೇವ್ರ ಇರ್ತತನ? ಹೂನಯ್ಯಪ್ಪ, ತಿಪ್ಪಿಗೆ ಹಂಗ ಕಡೆ ಕಾಣಿಸ್ಬಾರ್ದ, ತಿಪ್ಪಿನೂ ದೇವ್ರಿದ್ದಂಗ. ಅಯ್ಯ ನನ್ನ ತಲಿನ ಯಾಕ ಏನಾತ? ಅಲ್ಲೇ ಕೆರಿ ಅಂತೆಲ್ಲ ಆಟಾಡಕ್ ಹೋಗಿದ್ಯಾ? ಆಕಿ ಒಬ್ಬಾಕಿ ಅಮ್ಮನ ಮನ್ಯಾಗ ಬೆಣ್ಣೆ ಇತ್ತಂತ ಬಾಳ. ವೈರಪ್ಪ ಇದನ್ನ ನಾನು ಊರ್ ಹೊಂಟನಿ ಸುಳ್ಳ ಕೆಟ್ಟ ಹೊಕ್ಕತ್ತೆಂದು ಎಲ್ಲಾರ್ಗಿ ಇಷ್ಟಿಸ್ಕೊಂಡ ಬೆಣ್ಣೆ ಕೊಟ್ಟಿದ್ಲಕ್ಕೆ ಅಮ್ಮ. ತಗೊಂಡ್ ಬರಾಕತ್ತಿದ್ನ್ಯಾ, ಬಿಸಿಲಿಗೆ ಓಟು ಕರಿಗ್ ಹೋತ್ಪೆ, ಒಂದೀಟ ಉಳಿದಿತ್ತು, ಕಟ್ಟಿ ಮೇಲೆ ಇಟ್ಟು ಒಳಗ್ ಬಂದೆ. ನೀನ್ ಕೇಳಿದ್ರಾತಂತ ಹೇಳಿ ತಗೊಂಡ್ ಬರ್ತೇನೆ ತಡಿ. ಅಯ್ಯ ನಿನ್ನ ಹುಚ್ಚ ಬಾಯಿ ಹುಳಿನ್ರಿ, ಎಂತ ಕಾಡದಿಯ? ಬೆಣ್ಣೆ ಕೊಟ್ರ ಹಂಗ ಕೈಯಾಗ ಹಿಡ್ಕೊಂಡು ಬಿಸಿಲಿಗೆ ಬರಬಾರ್ದು. ಕರಿಗೆ ಓಟು ಹೋಗೈತಿ, ಕಟ್ಟಿ ಮೇಲೆ ಇಟ್ರ ಕಟ್ಟಿ ಕಾದೈತಿ ಬಿಸಿಲಿಗೆ. ಓಟು ಕರಿಗೆ ಮಣ್ಣಾಗ ಬಿದ್ದಿರ್ಬೇಕದ. ನಿನ್ನ ಹುಚ್ಚ, ಯಾವಾಗ್ಲೂ ಬೆಣ್ಣೆ ಕೊಟ್ರ ಇದ್ರಾಗ ನೀರಾಗ ಇಟ್ಕೊಂಡ್ ಬರ್ಬೇಕ. ನನಗೇನು ಗೊತ್ತು, ಹಂಗ ಹಿಡ್ಕೊಂಡ್ ಬಂದ್ಬಿಟ್ಟೆ ನಾನು. ಯಾಕಾಗಲ್ದಾಗ ಹೋಗು, ಕೈಕಾಲ್ ಮಕ್ಕ ತಕೊಂಡು ಊಟ ಮಾಡಿಪ್ಪ, ಹೊಟ್ಟೆ ಹಸ್ತಿರ್ಬೇಕು ನಿನಗ. ರೀ ಏನ್ರಿ ಎಲ್ಲದಿರಿ? ಎದಕ್ ಹೋದ್ರಕತ್ತೀಯ? ಆ ಜೋಳ ಚೀಲ ನೀ ಹುಚ್ಚಿದ್ದೇನೆ ಅದನ್ನ? ಯಾ ನಮ್ಮಿ ಜೋಳ ಚೀಲ ಅಲ್ಲಿ ಏನಿಲ್ಲ ಬಿಡ, ನಾನ ಹುಚ್ಚಿದ್ನಿ. ಅಲ್ಲೇ ಮೂಲಿ ಮನಿ ಚೆನ್ನವದಲ್ಲ, ಪಾಪ ಹೊಟ್ಟಿಗೆ ರೊಟ್ಟಿಗೆ ಜೋಳನ ಇದ್ದಿದ್ದಿಲ್ಲಂತ. ಅದಕ್ಕ ಗೌಡ್ರ ಹಿಂಗಾಗೈತಿ ಅಂದ್ಲ, ಅದಕ್ಕ ಒಂದ್ 2 ಪಡಿ ಜೋಳ ತೆಗೆದು ಕೊಟ್ಟೆ ಆಕಿಗೆ. ಪಾಪ ಬಡವ್ರು ಮತ್ತೆ ಏನ್ ಮಾಡ್ಬೇಕು? ಹಂಗಾರ ಮೂಲಿ ಮನಿ ಚೆನ್ನಿ ಕುಟ್ನಡ್ರ ತಮ್ಮಿಂದ ಸಂತಿ ಸವಾಸ. ಯಾಕೆ ಬಾಯಿ ಮಾಡಿ ಮಾತಾಡ್ತಿ? ಮನ್ಯಾಗ ಆಳು ಕಾಳು ಇರ್ತಾವ, ಕೇಳಿಸ್ಕೊಂಡ್ರಿ ಏನಂತಾರ? ಮುಚ್ಚ ಬಾಯಿ. ಪಾಪ ಜೋಳ ಇಲ್ಲ ಅಂದ್ಲು ಕೊಟ್ಟೇನಿ, ಏನಾತ? ಸಂತಿ ಸವಾಸ ಅಂತೀಯಲ್ಲ. ಅಯ್ಯ ನೀನ ಜೋಳ ಒಯ್ದು ಕೊಟ್ಟಿ ನೋಡು, ಮತ್ತೇನಾರ ಎಡವಟ್ಟು ಮಾಡ್ಕೊಂಡಿ ಹೋಗಿ. ಏನ ಹುಷಾರಿರ ಒಂದಿಟ್ಟ, ಮಗ 11 ವರ್ಷದ. ಬರೇ ನನ್ ಮೇಲೆ ಸಂಶಯನ, ನಾ ಯಾಕೆ ಎಡವಟ್ಟು ಮಾಡ್ಕೊಲಿ? ಅವ್ರ ಏನ್ ಮಾಡ್ಬೇಕು? ಬರ್ರಿ ಗೌಡ್ರ ಅಂತ ಮನಿ ಒಳಗ್ ಕರೀತಾರ, ಒಲ್ಲೆ ಅಂದ್ರು ಬಿಡಂಗಿಲ್ಲ. ಏನೈತಿ ಹೋಗ್ತಾನಿ, ಒಂದ್ ಕಪ್ ಚಾ ಕುಡಿತೀನಿ ಬರ್ತಾನಿ. ಹೋಗ್ಲಿಕ್ರ ನೋಡು, ಬಡವ್ರ ಮನಿಗ್ ಬರುದಿಲ್ಲ ಗೌಡ್ರ ಅಂದು ಮತ್ತ ಸಿಟ್ಟು ಮಾಡ್ಕೊಂತಾರ. ನಿನಗೂ ಆಟ ಬೇಕಾಗಿರ್ತೈತೆ ಸೈಲು ಬಿಗಿ ನೋಡವ್ ನೀನು. ಎಷ್ಟರ ಚಟ ಇರ್ಬೇಕು ಮಂದಿ ಮನಿ ಹರಿಯಾಡಿ ಬರೋದು. ಚಲೋ ಆತ್ ನೋಡು, ನಮ್ಮಪ್ಪ ಜೋಳದ ಚೀಲ ಬಿಚ್ಚಿ ಹಗರ್ ಮಾಡಿದ. ಬಡ ಬಡ ಜೋಳ ತಕ್ಕೊಂಡು ಹೋಗಿ ಮಾರಾಕ್ ಹಾಕ್ತಾನಿ. ಬಾಯಿ ಮುಚ್ಚಲೆ, ಬಾಯರ ಎಷ್ಟು ಬಿಡ್ತೀನಿ ಅಂತ ನಾನ. ನಿನಗ ಏನ್ ಮಾಡ್ಲಿ ಅನ್ನಂಗಾಗಿತ್ ನನಗ. ಏನ್ ಮಾಡ್ತಿ? ನನಗೂ ಸಾಕಾಗ್ಬಿಟ್ಟತ್ ನಿಂದ. ಎಲ್ಲ ಹೊರಗಿಂದ ಒಳಗಿಂದ ರಂಗಿನಾಟ ನೋಡಿ ತಲೆನ ಕೂದಲ ಬೆಳಗಾಗಕತ್ವ. ಯಾವಾಗ ಸುಧಾರ್ಸವ್ ನೀನ? ಬೆಳೆ ಮಗ ಅದಾನ ಮನ್ಯಾಗ, ನಿನ್ನ ಚಾಳಿನ ನೋಡಿ ಕಲ್ತಾನ. ಕಲೀಲಿ ಬಿಡಲೆ, ನಮಗೇನು ಕಡಿಮೆ ಆಗೈತಿ? ಆಳವಂಗ 60 ಮಂದಿ ಅಂತ ಕಲೀಲಿ, ಬೇಕಾದ್ರ ರಾಜಿ ಬಾರ ಮಾಡ್ಲಿ ನನ್ನ ಮಗ. ಈ ಗುರ್ತಗದಿಲ್ಲ ನಿನಗ. ನಾಳೆ ಅವ್ನ ಮದುವೆ ಮಾಡಕ್ ಓಡಾಡ್ತಿಯಲ್ಲ, ಅವಾಗ ಬುದ್ಧಿಗೆಟ್ಟ ಮಗಗ ಕನ್ನೆ ಸಿಗಂಗಿಲ್ಲ ನೋಡ. ಅವಾಗ ತಲೆ ಕೆರ್ಕೊಂತ ಇತ್ತಂದಿತ್ತಾಗ ಓಡಾಡುವಂತಿ. ನನ್ನ ಮಗಂದ ಮದುವೆ ಮಾಡ ಮುಂದ ಪಾಳೆ ಹಚ್ಚಿ ನಿಂದಿರ್ತಾರ ಬಾಕಲಿಗೆ. ನಾ ಕೊಡ್ತೇನ್ರಿ ಗೌಡ್ರ, ನೀ ಕೊಡ್ತೇನ್ರಿ ಗೌಡ್ರ ಅಂತ ಹೇಳಿ. ನಮ್ಮ ಮಂತ್ಯಾನ್ ನೋಡಿದ್ರ ಒಲ್ಲೆ ಅನ್ನಂಗಿಲ್ಲ, ಕನ್ನೆ ಕೊಡೋರು. ಅಯ್ಯಯ್ಯ, ಕಣ್ಣಿಗೆ ಮೂಗಿಗೆ ದೂರಿಲ್ಲ ನೋಡಂತಡಿ. ಅದು ಒಂದು ನಮ್ಮಪ್ಪ ನಮ್ಮವ್ವ ಮಾತಾಡ್ಕೊಂತ ನಿಂತಾರ. ಇನ್ನು ಹೊತ್ತ ಬಿಡ್ಲಿ ಸುಮ್ಮನೆ ಜೋಳನ ಮಾತಾಡ್ತಾಳ. ಹೋಗ್ಶಾಣೆ ಐತಿ, ಒಳಗ್ ಕೆಲ್ಸ ಇದ್ರೆ ನೋಡ ಹೊಲಕ್ ಹೋಗ್ಬರ್ತೇನೆ ನಾನು. ಯವ್ವ ನಮ್ಮವ್ವ ಇತ್ತ ಬಂದಿಂದಾಳ, ಅಷ್ಟೊತ್ತಿಗೆ ನಾ ಹೋಗೇ ಬಿಡ್ಬೇಕ. ಏನ್ ಜೀವನಾನು ಏನು ನಂದು ಒಂದು. ತಣ್ಣಗ ದಿನ 100 ರೂಪಾಯಿ ದುಡಿಯೋವಿದ್ರ ನೆಮ್ಮದಿ ಇರ್ತಿತ್ತು. ಗಂಡ ಹೆಂಡತಿ ಮಗ ಅಂತೇಳಿ ಆರಾಮ ಪ್ರೀತಿಯಿಂದ ಇರ್ತಿದ್ವಿ. ಇಂಥ ಜೀವನ ಎದಕ್ ಬೇಕಾಗೈತೆ? ಈ ಸುಟ್ರು ಸುಡ್ಲಾರ್ದಷ್ಟ ಐಶ್ವರ್ಯ ತಗೊಂಡ ಏನ್ ಬೆಂಕಿ ಹಚ್ಬೇಕು? ನೆಮ್ಮದಿನ ಇಲ್ಲ. ನಂದಂತೂ ಜೀವನ ಹೋತ ಹಾಳಾಗಿ. ಮಗಗರ ಚಲೋ ಆಶೀರ್ವಾದ ಮಾಡ್ಬೇಕು ದೇವ್ರು. ಒಂದೆಲ್ಲರ ನಕ್ಕೊಂತ ಹೋದ್ವಿ ಬಂದ್ವಿ, ಏನು ಕೇಳಬೇಡ. ಬರೇ ದುರ್ಗದಂತ ಮನ್ಯಾಗ ಗೂಗಿ ಹಂಗ್ ಕುಂದ್ರದ್ ನಾನು. ಆಳು ಕಾಳು ನೋಡ್ಕೊಂತ ಎದಕ್ ಬೇಕಯ್ಯವ ಜೀವನ ಇದು? ಎದೆ ಎದಕ್ಕೂ ಬೇಡ.
ಒಂದು ಬಿಡುವ ಗಂಡ ಎಲ್ಲಾರ ಕರ್ಕೊಂಡು ಹೋಗ್ತಾನ ಮಾಡ್ತಾನ ಎಲ್ಲಾರ ಉಣಿಸ್ತಾನ ತಿನ್ನಿಸ್ತಾನ ಅನ್ನಂಗಿಲ್ಲ. ಬರೇ ಹೊರಗಿಂದ ಚಿಂತೆ ಅವಂಗ. ದಿನಾ ದುಡ್ಕೊಂಡ್ ಬಂದ್ ತಿನ್ನಾರ ಎಷ್ಟು ಚಂದ ನೆಮ್ಮದಿಲೇ ಇರ್ತಾರ. ಇದು ಎದಕ್ ಬೇಕೇವ ಇದನ್ನ ಬೆಂಕಿ ಹಚ್ಚಾಕ? ಯಾ ಆಸ್ತಿ ಯಾ ಹೊಲ ಯಾ ಮಂತ್ಯಾನ ಎದನ್ ತಗೊಂಡು ಏನ್ ಮಾಡ್ಬೇಕು? ಯಾಕ ನೋಡಿದ್ರು ನೋಡ್ಲಾರ್ದ ಮಂಟಿಯಲ್ಲ ಒಳಗ ಗೌಡ್ ಶಾಣಿಯರ್ ಅದಾರ, ನೋಡಿದ್ರ ಚೀ ಅಂದಾರ. ಹೋಗ್ರಿ ಶಾಣೆ ಅದಿರಿ. ಒಂದಿಟ ಕೆಲಸ ಐತಿ ಬಾಯಲ್ಲಿ ಹೇಳ್ತಾನ ನಾನು. ಈಗ ಬರ್ಬೇಕಾ? ಅಯ್ಯೋ ಒಳಗ ಬಹಳ ಕೆಲಸ ಐತಿ. ಮತ್ತ ಗೌಡ್ ಶಾಣಿಯರಿಗೆ ಗೊತ್ತಾದ್ರ ಆಕಾಶ ಭೂಮಿ ಒಂದ ಮಾಡ್ತಾರ. ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಅಡಿಗೆ ಮಾಡೋದೈತನ, ನೀ ಬಾಯಲ್ಲಿ ಹೇಳ್ತಾನಿ. ಆ ಹೊರಗಿಂದ ಊಟ ತರಿಸ್ತಾನ ಇಲ್ಲ. ಅಲ್ಲ ಅದು ಏನಂದ್ರ ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ, ಬಾಯಲ್ಲಿ ಹೇಳ್ತಾನಿ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಕರೆದಾಗ ಬಂದೇ ನಾನಾಗ. ತಿಪ್ಪನಗೌಡ ಎಲ್ಲದಿಯಪ್ಪ? ಮುಂಜಾನಿಂದ ಏನು ತಿಂದಿಲ್ಲ. ಎಲ್ಲಿ ಹೋಗಿ ಹುಡುಗಿದ ಹೇಳಂಗಿಲ್ಲ ಕೇಳಂಗಿಲ್ಲ ಹೊಂಟು ಬಿಡ್ತಾನ ನೋಡಿ. ಹಿಂಗ ಮುಂಜಾನೆ 2 ರೊಟ್ಟಿ ತಿಂದು ಹೋಗೋದ್ ಬಿಟ್ಟು ವಿಷಯವು ಹಂಗ ಹೋಗೈತ್ ನೋಡ ಆಡಾಕ. ಹೊಳ್ಳಿ ಊಟದ ಹೊತ್ತಾತ. ಸಾಲಿ ಕಲ್ತಿದ್ರ 2 ಅಕ್ಷರ ಬರ್ತಿದ್ವು. ಏನ್ ಹಣೆ ಬರ್ಬಾರ್ದಾನ ಏನ ದೇವ್ರ ಒಂದು. ಹಿಂಗ ಉಡಾಳ ಮಕ್ಕಳ ಜೊತೆ ಅಡ್ಡಾಡಕ್ ಕುಂತ ಬಿಟ್ಟಾನ. ಎಲ್ಲ ಹಾದಿ ತಪ್ತಾನ ಏನೋ ಅದ ಹೆದರ್ಕಿ ನನಗ. ಯಾಕ ತಿಪ್ಪನಗೌಡ? ಯಾಕ ನನ್ನ ಬಂಗಾರ ಯಾಕೊಳ್ತಿ ಬಾಯ್ಲೆ? ಮತ್ತ ಏನಂದ್ರ ಅಳದು ಬಿಡು. ಮೊದ್ಲ ಏನಾತ ಅನ್ನೋದು ನನಗೆ ಹೇಳೋ. ಮತ್ತ ನೀನ ಹೇಳಿದ್ದಿಲ್ವೇ ಯಾರ ಏನಾರ ಕೊಟ್ರ ನೀರಾಗಿಟ್ಕೊಂಬ ಅಂತೇಳಿ? ಹೌದು ನಾನು ಹೇಳಿದ್ದೆ. ಏನಾತೀಗ? ಮತ್ತ ನನಗ ಅಲ್ಲಿ ಆಡಕ್ ಹೋಗಿದ್ವಿ ಅಡವ್ಯಾಗ. ಅಲ್ಲೇ ಒಂದು ಸಣ್ಣ ಬೆಕ್ಕಿನ ಮರಿ ಸಿಕ್ಕಿತ್ತು. ನಮ್ಮವ್ವ ಏನಾರ ಕೊಟ್ರ ಯಾರ ನೀರಾಗಿಟ್ಕೊಂಬ ಅಂದಾಳ ಅಂತೇಳಿ ದೊಡ್ಡ ಕೊಡದಾಗ ಬೆಕ್ಕಿನ ಮರಿನ ಹಾಕೊಂಡು ಬಂದ್ಬಿಟ್ಟೆ. ಅಯ್ಯ ನಿನ್ನ ಹುಚ್ಚ ಮಂಗ್ಯಾನಂತದ? ಬೆಕ್ಕಿನ ಮರಿ ಸತ್ತೈತೆ ಏನು ಜೀವಂತ ಐತೆ? ಬೆಕ್ಕಿನ ಮರಿ ಕೈ ಚಿಂದ ಇಟ್ಕೊಂಡ್ ಬರ್ತಾರ ಹುಚ್ಚ. ನೀರಾಗಿ ಇಟ್ಕೊಂಡ್ ಬರ್ತಾರ. ನೀ ಯಾರದ? ಮತ್ ನೀನ ಹೇಳಿದ್ಯಲ್ವೇ ಏನಾರ ಕೊಟ್ರ ನೀರಾಗಿ ಇಟ್ಕೊಂಡ್ ಬರ್ಬೇಕಂತೇಳಿ. ಅಯ್ಯ ಹುಚ್ಚ ಮಂಗ್ಯ, ಬೆಣ್ಣಿ ನೀವು ಕೈಯಾಗ ಇಟ್ಕೊಂಡ್ ಬರಬಾರ್ದು, ಬಿಸಿಲು ಕರೆಕ್ಟೈತಿ ನೀರಾಗಿ ಇಟ್ಕೊಂಡ್ ಬರ್ಬೇಕು ಅಂತ ಹೇಳಿದ್ದೆ. ಬೆಕ್ಕಿನ ಮರಿ ಪಾಪ ಒಂದು ಕೈ ಚೀಲ ಇಟ್ಕೊಂಡ್ ಬರ್ಬೇಕಿಲ್ಲ? ನನಗೇನು ಗೊತ್ತು? ಮತ್ ನೀ ನೀರಾಗಿ ಇಟ್ಕೊಂಡ್ ಬಂದಿದ್ದಿ, ನೀರಾಗ ಮುಳುಗಿಸ್ಕೊಂಡ್ ಬಂದೆ ನಾನು. ಅಯ್ಯ ನಿನ್ನ ಹುಚ್ಚ ಬಾಯ ಹುಳಿ ಹಿಂಡ್ಲಿ. ಅಲ್ಲ ಪಾಪ ಬೆಕ್ಕಿನ ಮರಿ ಸಾಯಿಸಿದಿಲ್ಲ ಮಂಗ್ಯಾನಂತದ. ಆಗಿದ್ದಾತ ಈಗ ಅಳುದ್ ಬಿಡು. ಏನ ಇನ್ನೊಮ್ಮೆ ನೋಡಿ ಏನ್ರ ಸಿಕ್ತಂದ್ರ ಕೈ ಚೀಲದಾಗ ಇಟ್ಕೊಂಡ್ ಬರ್ಬೇಕು. ನೆನಪಿಟ್ಕೋ ಆಪ. ಹೋಗು ಕೈ ಕಾಲ್ ಮಕ್ಕ ತಕೊಂಡ್ಬಂದು ಊಟ ಮಾಡ ಬಂಗಾರ. ತಗೋರ್ಬೇ ಊಟ ಮಾಡ್ತೇನೆ. 2 ಚರ್ಗಿ ಮೈ ತಕೊಂಡ್ಬಿಡು. ಹೋಗು ಬಿಸ್ಲಾಗ ಬೆವ್ತಿದಿ. ತಾಟ ಹಚ್ತೇನೆ ಆಯಪ್ಪ ಬಾ. ತಗೋರ್ಬೇ. ಈ ನನ್ನ ಮಗಗ ಯಾವಾಗ ಬುದ್ಧಿ ಬೆಳಿತೈತೋ ಏನೋ ದೇವ್ರ ಬಲ್ಲ. ಎಲ್ಲದಿಯ? ಯಾಕ ಏನ್ ಕಡಿಮೆ ಆಗೈತಿ? ಎಲ್ಲದ ನನ್ನ ಮಗ? ಎಲ್ಲಿರ್ತಾನ? ಆಡಕ್ ಹೋಗಿರ್ತಾನ. ಇಲ್ಲೇ ಎಲ್ಲಾರ 2 ದಿನ ಜಾತ್ರೆ ಮಾಡಕ್ ಹೋಗ್ತಾನ. ನಾನು ಮುಂಜಾನೆ ಹೋಗ್ಬೇಕು, ಸಂಜೆ ತೇರ್ ಹೇಳೋದು ಮನೆಗೆ ಬರ್ಬೇಕು. ಏನೈತಲ್ಲ ವಸ್ತಿ ಇರಂತದ ಹರ್ಕತ್ತ. ನಾನು ನಿನ್ನ ವಿಚಾರ ಕೇಳಕತ್ತಿಲ್ಲ. ನಾ ಹೊಂಟಿದ್ದೆ ವಿಷಯ ತಿಳ್ಸಕತ್ತೇನಿ. ಏನ 2 ದಿನ ಇರಂಗಿಲ್ಲ. ಒಳಗ್ ಕೋಲ್ಯಾಗ ರೊಕ್ಕ ಇಟ್ಟೇನಿ. ಏನಾರ ಬೇಕಾದ್ರ ತಗೋ ತರಿಸ್ಕೋ. ಏನ ಅವ್ನ ನನ್ನ ಮಗ ಹೊತ್ತು ಸರಿಯಾಗಿ ಕರೆದು ಉಣಿಸೋದು ತಿನ್ಸೋದು ಮಾಡಿ ಒಂದಿಟ್ಟ. ನಿನ್ ಸಡಗರದಾಗ ನೀ ಇರ್ಬೇಡ. ಅಯ್ಯ ಬಾಳ ನೀನ ಬೆಳೆಸಿದಿ ಮನ್ಯಾಗಿದ್ದ ಬಕ್ಬರ್ ಬಿದ್ದ ಮಗನ. ಈಟಿದ್ದವನ ಇಷ್ಟುದ್ದ ಮಾಡೇನಿ. ನನಗ ಹೇಳಕ್ ಬರ್ತಾನ. ಹೋಗ 2 ದಿನ ಯಾಕ ಮತ್ತೆ ಯಾವ್ಯಾವ ಜಾತ್ರೆ ಇದ ನೋಡು. ಸಾಲ ಹಿಡದ ಎಲ್ಲ ಮಾಡ್ಕೊಂಡ್ ಬಂದ್ಬಿಡು ಒಮ್ಮೆ. 1 ತಿಂಗಳು ಹೋಗಿ ಹಂಗ ಮಾಡ್ತೇನೆ ತಡಿ. ಮನ್ಯಾಗ ನೆಮ್ಮದಿನ ಇಲ್ದಂಗ ಆಗೈತೆ ನನಗ. ಆರಾಮ ಒಂದ್ 15 ದಿನ ಹೋಗೇ ಬಿಡ್ತಾನಿ. ಹೋಗ್ ಮೊದ್ಲು ಹೋಗ. ಈ ಕರ್ಮಾನ ಕಣ್ಣಿಲೆ ನೋಡೋಕ್ಕಿಂತ ತಣ್ಣಗ 15 ದಿನ ಕಣ್ಣು ಕಾಣಲಾರ್ದಂಗ ಆರಾಮ ಇರ್ತಾನಿ. ಯಪ್ಪ ಮತ್ತೇನ್ ಎಡವಟ್ ಮಾಡ್ಕೊಂಡ್ ಬಂದಿಪ್ಪ? ಅಲ್ವೇ ಬರೇ ಸುಳ್ಳು ಮಾತಾಡ್ತೀವಿ. ನೀನು ಕರೆ ಹೇಳಂಗೇ ಇಲ್ಲ. ಏನ್ ಸುಳ್ಳು ಮಾತಾಡೇನಿ ಯಪ್ಪ? ನಿನಗೆ ಹೇಳೋರು ಹೇಳು. ಮತ್ತ ಏನಾರ ಸಿಕ್ಕ್ರ ಕೈ ಚಿಂದಾಗ ಹಾಕೊಂಡ್ ಬಾ ಅಂತ ಹೇಳಿದ್ದಿಲ್ ಮೊನ್ನೆ? ಹೌದು, ಏನಾರ ಸಿಕ್ಕ್ರ ಕೈ ಚಿಂದಾಗ ಹಾಕೊಂಡ್ ಬಾ ಅಂತ ಹೇಳಿದ್ಯಾ. ಏನಾತೀಗ? ಮತ್ತ ಅಲ್ಲಿ ಅಡವ್ಯಾಗ ಆಡಕ್ ಹೋದಾಗ ಜೇನು ಹುಟ್ಟು ಬಿಡಿಸಿದ್ವಿ. ಎಷ್ಟೊಕೊಂಡ ಜೇನಿನ ತುಪ್ಪಿತ್ತು. ಕೈ ಚಿಂದಾಗ ಇಟ್ಕೊಂಡ್ ಬಾ ಅಂದಿ ನೀನು. ಕೈ ಚಿಂದ ಹಾಕೊಂಡ್ ಬರೋ ಮಟ ಎಲ್ಲ ಸೋರಿ ಜೇನ್ ತುಪ್ಪ ಬೀಸಿ ಬಿಟ್ಟೈತಿವಿ. ಅಯ್ಯ ಹುಚ್ಚ ಮಂಗ್ಯಾನಂತದ? ಜೇನ್ ತುಪ್ಪ ಯಾರ ಕೈ ಚಿಂದಾಗ ಇಟ್ಕೊಂಡ್ ಬರ್ತಾರನ ಮಂಗ್ಯ? ಒಂದು ಬಾಟ್ಲಾಗರ ಡಬ್ಬ್ಯಾಗರ ಹಾಕೊಂಡ್ ಬರ್ತಾರ. ಮತ್ ಮೊದ್ಲ ಹೇಳ್ಬೇಕಿಲ್ವೇ? ನೀನ ಅಂದಿ ಏನಾರ ಸಿಕ್ಕ್ರ ಕೈ ಚಿಂದಾಗ ಇಟ್ಕೊಂಡ್ ಬಾ ಅಂತೇಳಿ. ಬರೇ ಹಿಂಗ ಸುಳ್ಳ ಸುಳ್ಳ ಹೇಳ್ತಿ ನೋಡ್ಬೇ ನೀನ. ಅಲ್ಲ ಹುಚ್ಚ, ನೀ ಏನ್ರ ನನಗೆ ಹೇಳಿದ್ದೇನೆ ಜೇನ್ ತುಪ್ಪ ತರಕತ್ತೇನೆ ಅಂತ ಹೇಳಿ? ಕಾಮಿ ಮರಿ ಸಿಕ್ಕಿದ್ದಕ್ಕ ಹೇಳಿದ್ದೆ ನಾನು. ಕಾಮಿ ಮರಿನ ಚೀಲ ಹಾಕೊಂಡ್ ಬರ್ಬೇಕಪ್ಪ, ನೀರಾಗಿ ಇಟ್ಕೊಂಡ್ ಬರ್ಬಾರ್ದು ಅಂತ ಹೇಳಿ. ನೀನು ಏನಾರ ಹೇಳಿದ್ರೆ ಏನ್ರ ತಿಳ್ಕೊಂತೀರಾ ಮುಳಿ? ಬ್ಯಾಡ ತಗೋಬೇ. ಇನ್ನೊಮ್ಮೆ ನಾನು ನಿನಗೆ ಕೇಳಂಗೇ ಇಲ್ಲ. ಏನಾರ ಸಿಕ್ಕ್ರ ಸುಮ್ಮನೆ ಕೈಯಾಗಿ ಇಟ್ಕೊಂಡು ಓಡಿ ಬರ್ತೀನಿ. ಬ್ಯಾಡ, ಇನ್ನು ಮೇಲೆ ಏನು ಸಿಕ್ಕರು ಮನೆಗೆ ತರಬೇಡ. ಏನ ಎಲ್ಲ ನಮ್ಮ ಮನ್ಯಾಗ ರಗಡ ಐತಿ. ರಗಡ ಕೊಟ್ಟಾನ ದೇವ್ರು. ಇಲ್ದವ್ರಿಗೆ ಕೊಟ್ಟು ಬಾದನ. ಏನ ಇಲ್ದವ್ರ ಅಂದ್ರೆ ನೀನು ಕೂಡ ಆಡಕ್ ಬರ್ತಾವಲ್ಲಪ್ಪ ಹುಡುಗರು. ಪಾಪ ಮನ್ಯಾಗ ಒಂದಿದ್ರು ಒಂದಿರಂಗಿಲ್ಲ. ಅವ್ರಿಗೆ ಕೊಟ್ಟು ಬಾ. ಪುಣ್ಯ ಬರ್ತೈತಿ ನಿನಗ. ನಮಗ ಎಲ್ಲ ಹೆಚ್ಚಾಗೈತಿ. ಎದಕ್ಕೂ ಬೇಡ ನಮಗ ಮನೆಗೆ ಏನು ತರಕ್ ಹೋಗ್ಬೇಡ. ನೀನಂತಲೇ ಎಲ್ಲ ಕೊಟ್ಟಾನ ದೇವ್ರು. ಬುದ್ಧಿ ಇಲ್ಲ ಅವ್ರಂತಲೇ ಎಲ್ಲ ಬುದ್ಧಿ ಐತಿ. ಹೆಂಗ್ ಒಯ್ಬೇಕ ಹಂಗ ಒಯ್ತಾರ ಅವ್ರ ಮನೆಗೆ. ಸುಳ್ಳ ನಿನಗ ತರಕ್ ಬರಂಗಿಲ್ಲ. ಖಾಲಿ ಹಾಳ. ಅವ್ರಿಗೆ ಕೊಟ್ಟು ಬಾ. ಪಾಪ ಒಯ್ಲಿ ಮನೆಗೆ. ಏನ ಬೇ ಆತ್ ತಗೋ. ಹೋಗ್ ಬಂಗಾರಿ ಜೋಕ ಮಾಡಿ ಬರೋ. ಉಣಿಸ್ತೇನೆ ನಿನಗ. ಆತ್ ತಗೋರ್ಬೇ. ಮಕ್ಕಳಿಲ್ದಾಗ ಮಕ್ಕಳಿಲ್ಲ ಅನ್ನ ಕೊರಕ್ ಕಾಡ್ತಿತ್ತು. ಈಗ ಮಗ ಹುಟ್ಟ್ಯಾನ, ಬುದ್ಧಿ ಇಲ್ಲ. ಇವ್ಗೆ ಯಾವಾಗ ಬುದ್ಧಿ ಬರ್ತೈತೋ, ಯಾವಾಗ ಮಂತ್ಯಾನ ಹಾಕೈತೋ ಇವಂದು ಏನು ದೇವ್ರ ಬಲ್ಲ. ಪರಮಾತ್ಮ ನಿಂದು ವಿಚಿತ್ರ ಐತ್ ಪಾಲಿಲ್ಲ. ಕೊಡೋದ್ ಕೊಟ್ಟಿಪ್ಪ ಪರಮಾತ್ಮ. ಬುದ್ಧಿ ಇದ್ದಿದ್ ಮಗನ್ ಕೊಟ್ಟಿದ್ದೆ ಅಂದ್ರೆ ನನಗೆ ಇಷ್ಟು ಕೊರಗಿರ್ತಿದ್ದಿಲ್ಲ. ನಡಿಲಿ ನಡಿಲಿ. ಹುಟ್ಟಿದ್ದೇವ್ರೆ ಹುಲಿ ಬೇರೆ ತಿನ್ಸಂಗಿಲ್ಲ. ಅವಂಗೂ ಯಾವಾಗ ಬುದ್ಧಿ ಬರ್ತೈತೋ, ಯಾವಾಗ ಟೈಮ್ ಬರ್ತೈತೋ, ಯಾವಾಗ ಕಂಕಣ ಬಲ ಕೂಡಿ ಬರ್ತೈತೋ ಎಲ್ಲ ದೇವ್ರ ಬಲ್ಲ.
ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ. ಹಂಗ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನು ಅನಿಸ್ತು ಅನ್ನೋದು ಒಂದು ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ಹಂಗ ಯಾರೆಲ್ಲ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ, ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇನೆ.